ನಮ್ಮ ಯಜಮಾನ್ರಿಗೆ ನನಗೆ ಜೋರು ಜಗಳ ಕಂಡ್ರಿ ಇವತ್ತು. ಯಾಕೆ ಅಂದ್ರೆ ಏನು ಹೇಳಿದ್ರು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ರೆಡಿ ಆಗು ಅಂದರು. ನಾನು ನೀಟಾಗಿ ಸೀರೆ ಉಟ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ಹೂವು ಮುಡ್ಕೊಂಡು ನೀಟಾಗಿ ನಾನು ರೆಡಿ ಆದರೆ ಅವ್ರು ಹೆಂಗೆ ರೆಡಿ ಆಗಬೇಕು? ಸ್ಲೀವ್ಲೆಸ್ ಬನೀನ್ ಹಾಕ್ಕೊಂಡವ್ರೆ, ಚಡ್ಡಿ ಹಾಕ್ಕೊಂಡಿದ್ದಾರೆ. ಹಿಂಗೆ ಯಾರಾದರೂ ದೇವಸ್ಥಾನಕ್ಕೆ ಹೋಗೋದು ನೋಡಿದ್ದೀರೇನ್ರಿ? ಹಾಂ, ಯಾರಾದರೂ ಹೋಗ್ತಾರ ಈ ಥರ? ಸ್ಕೂಲ್ ಹತ್ರನೇ ಹೋಗಂಗಿಲ್ಲ ಇವಾಗ, ಅಂಥ ರೂಲ್ಸ್ಗಳು ಮಾಡಿದ್ದಾರೆ ಇವಾಗ. ಚಡ್ಡಿ ಹಾಕ್ಕೊಂಡು ಹೋಗಂಗಿಲ್ಲ, ಮಿಡ್ಡಿ ಹಾಕ್ಕೊಂಡು ಹೋಗಂಗಿಲ್ಲ, ನೈಟಿ ಹಾಕ್ಕೊಂಡು ಹೋಗಂಗಿಲ್ಲ. ಸ್ಕೂಲ್ ಹತ್ರ ಮಕ್ಳಿಗೆ ಬಿಡೋಕ್ಕಾಗಲಿ ಕರ್ಕೊಂಬರೋಕ್ಕಾಗಲಿ ಈ ಥರ ಎಲ್ಲ ಹಾಕೊಂಬರ್ಬಾರ್ದು, ನೀಟಾಗಿ ಬರಬೇಕು ಅಂತ ಅವರೇ ಅನೌನ್ಸ್ ಮಾಡ್ತಾರೆ ಸ್ಕೂಲವರು. ಅಂಥದ್ರಲ್ಲಿ ದೇವಸ್ಥಾನಕ್ಕೆ ಹಿಂಗೆ ಹೋಗೋದೇನ್ರಿ ನಾವು? ನಾನು ಹೇಳ್ಬಿಟ್ಟೆ, ನೋಡಿ ನೀವು ಈ ಥರ ಎಲ್ಲ ನನ್ನ ಜೊತೆ ಬರೋದಾದರೆ ದಯವಿಟ್ಟು ದೇವಸ್ಥಾನಕ್ಕೆ ಹೋಗೋದೇ ಬೇಡ. ಇವತ್ತು ದೇವಸ್ಥಾನಕ್ಕೆ ಹೋಗೋದೇ ಬೇಡ, ಹಿಂಗೆ ಇದ್ಬಿಡ್ತೀನಿ, ಮನೇಲೇ ಇದ್ಬಿಡ್ತೀನಿ ನಾನು. ನೀನು ನೀಟಾಗಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ರೆಡಿ ಆಗು, ಬರ್ತೀನಿ ನಾನು ನಿನ್ನ ಜೊತೆ ಅಂದೆ. ಹುರ್ರು ಅಂದ್ಕೊಂಡು ಹೋಗಿದ್ದಾರೆ. ಹಾಂ, ಅವ್ರು ಹಾಕ್ಕೊಂಡ್ರೆ ಚೆನ್ನಾಗೈತೆ ಅಂತೀಯ, ಇವ್ರು ಹಾಕ್ಕೊಂಡ್ರೆ ಚೆನ್ನಾಗೈತೆ ಅಂತೀಯ. ಹಾಂ, ಮುಂದೆಗಡೆ ಮನೆಯವನು ಅವ್ನು ಹಾಕ್ಯಂತಾನೆ ಆಟೋ ಓಡಿಸೋನು, ಅವ್ನು ಹಾಕ್ಕೊಂಡ್ರೆ ಚೆನ್ನಾಗೈತೆ ಅಂತೀಯ. ಈಗ ಚೆನ್ನಾಗೈತೆ, ಚೆನ್ನಾಗಿ ಕಂಡ್ರೆ ಚೆನ್ನಾಗಿದೆ ಅಂತಲೇ ಹೇಳ್ತೀವ್ರಿ. ಇವರು ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರೆ ಚೆನ್ನಾಗೇ ಕಾಣ್ತಾರೆ. ನಮಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನು ನಾವು ಹಾಕ್ಕೋಬೇಕು ಬಟ್ಟೆನ. ಬೇರೆಯವ್ರ ಮೆಚ್ಚೋದಲ್ಲ ರೀ, ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಬೇಕು. ಹಾಂ, ಅದಕ್ಕೆ ಹೋಯ್ದಾರೆ. ಹೋದ್ರೆ ಹೋಗ್ತಾರೆ ತಗೊಳ್ರಿ, ಎಲ್ಲಿಗೂ ಹೋಗ್ತಾರೆ? ಎಲ್ಲಿ ಹೋಗಿ ಚಾನ್ಸೇ ಇಲ್ಲ, ಎಲ್ಲಿ ಹೋಗಿ ಚಾನ್ಸೇ ಇಲ್ಲ. ಸುತ್ಕೊಂಡು ಒಂದು ದಿನ ಸುತ್ಕೊಂಬರ್ಬೋದು ಅಷ್ಟೇ. ಆಮೇಲೆ ನಮ್ಮ ಮನೆಗೆ ಬರಲೇಬೇಕು. ಹಾಂ, ನನ್ನ ಕೈಯಾಗಳ್ದೇ ಬೇಕು ಗುಂಡು ನುಂಗಕ್ಕೆ. ಎಷ್ಟು ಆಸೆಗೆ ಹೊರಟಿದ್ದೆ ಕಣ್ರಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತವ. ನಿರಾಶೆ ಮಾಡಿಬಿಟ್ರು. ಇಂಥವ್ರಿಗೆ ಗುಂಡು ಬೇಯಿಸಿಕ್ತೀನ ಇವತ್ತು ನಾನು? ಬೇಯಿಸಿಕ್ಕಲ್ಲ, ಚಾನ್ಸೇ ಇಲ್ಲ ಇವತ್ತು. ಹೋಟ್ಲೇ ಗತಿ ಅವರಿಗೆ. ಹಾಂ, ಒಂದು ಸಾರು ಮಾಡಿಕ್ರಿ, ಏನಾದರೂ ಒಂದು ಕಂತೆ ಪುರಾಣ ಹೇಳೇ ಹೇಳ್ತಾರೆ. ಈ ಸಾರು ಚೆನ್ನಾಗಿಲ್ಲ, ಏನು ಮಾಡಿದ್ಯಾ? ಅದೇ ಸಾರು, ಅದೇ ಮುದ್ದೆ, ಅದೇ ಅನ್ನ ಅಂತಾರೆ. ಹೋಟ್ಲಿಗೆ ಹೋದ್ರೂ ವೆರೈಟಿ ತಿಂತಾರ? ಯಾವುದೋ ಒಂದು ಹೋಟ್ಲ್ ಇಟ್ಕೊಂಡ್ಬಿಡ್ತಾರೆ, ಅಲ್ಲ ಅದೇ ತಿನ್ನೋದು. ಹಾಂ, ಮನೇಲಾದ್ರೂ ಸ್ವಲ್ಪ ರುಚಿಯಾಗಿರುತ್ತೆ. ಹೋಟ್ಲಲ್ಲಿ ಇನ್ನೂ ತಿನ್ನೋಕ್ಕಾಗಲ್ಲ. ಕೆಲವು ಹೋಟ್ಲಲ್ಲಿ ರುಚಿ ಇರುತ್ತೆ, ಕೆಲವು ಹೋಟ್ಲಲ್ಲಿ ಇನ್ನೂ ತಿನ್ನೋಕ್ಕಾಗಲ್ಲ, ಹಂಗಿರುತ್ತೆ. ಅಯ್ಯೋ, ಹೋದ್ರೆ ಹೋಗ್ತಾರೆ ಹೇಳ್ರಿ. ಇವ್ರಿಗೆಲ್ಲ ಇವ್ರ ಹತ್ರ ಎಲ್ಲ ಎಣ್ಗೆ ನಮಗೆ ಬೇಜಾರಾಗೋಗ್ಬಿಟ್ಟೈತಿ. ಜೀವನನೇ ಸಾಕಪ್ಪ ಅನ್ಸ್ಬಿಟ್ಟೈತಿ. ಹಾಂ, ಹೋದ್ರೆ ಹೋಗ್ತಾರೆ, ಎಲ್ಲೋದ್ರೂ ಬಂದೇ ಬರ್ತಾರೆ ಮನೆಗೆ. ಎಷ್ಟು ಆಸೆಗೆ ಹೊರಟಿದ್ದೆ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ. ನಮ್ಗೆ ಉಗಿತಾರೆ, ಅಯ್ಯೋ ಏನು ರತ್ನ ನಿಮ್ಮ ಗಂಡ ಅಂಥ ಬಟ್ಟೆ ಹಾಕೊಂಬಂದಿದ್ದಾನೆ ಅಂತ ಹೇಳ್ತಾರೆ. ಮುಂದೆ ಅಯ್ಯೋ ಚೆನ್ನಾಗೈತೆ ಕೊಂಡ್ರತ್ನ ನಿಮ್ಮ ಯಜಮಾನ್ರು ಹಾಕೊಂಬಂದಿದ್ದಾರೆ ಡ್ರೆಸ್ಸು ಅಂತಾರೆ. ಇನ್ನೊಬ್ಳ ಹತ್ರ ಹೋಗಿ ಹೇಳ್ತಾಳೆ, ಅಯ್ಯೋ ಅವಳ ಗಂಡ ಎಂಥ ಬಟ್ಟೆ ಹಾಕೊಂಬಂದಿದ್ದ ಗೊತ್ತೇನೆ ಹೈಪ್ಪ ಅಂತಾರೆ. ಇವಳೇ 4 ಜನಕ್ಕೆ ಹೇಳ್ತಾಳೆ, ಇವಳೇ ಅವಳ ಗಂಡಗೆ ಅಂಥ ಬಟ್ಟೆ ಹಾಸ್ಕೊಂಡು ಕರ್ಕೊಂಬಂದಿದ್ದಾಳೆ ಅಂತ ಹೇಳ್ತಾರೆ. ನಮ್ಮ ಮರ್ಯಾದೆ ತಾನೇ ಹೋಗುತ್ತೆ, ಅವ್ರಿಗೇನು ಮರ್ಯಾದೆ ಹೋಗುತ್ತೇನ್ರಿ? ನನಗಂತೂ ತುಂಬ ಬೇಜಾರಾಗಿದೆ ರೀ ಇವತ್ತು. ಇನ್ನೇನು ಮಾಡೋದು ಹೇಳಿ, ಬರಲಿ ಸಾಯಂಕಾಲಕ್ಕೆ. ನಾನೇನು ಇಷ್ಟಕ್ಕೆ ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ಬಿಡೋ ಮಾತೇ ಇಲ್ಲ.